ನಡೆದಿದೆ. ಇಂತಹ ಕಾರ್ಯಕ್ರಮಗಳ ಆಯೋಜನೆಯಲ್ಲಿ ಒಂದು ಧನಾತ್ಮಕ ವಿಷಯ ಇದೆ. ನೀವಿಲ್ಲಿ ಕವಿತೆಯನ್ನು ವಾಚನ ಮಾಡಿದಿರಿ. ಕವಿತೆ ಹೇಗೆ ಇರಲಿ, ಒಂದು ಮನೆಯಲ್ಲಿ ಒಬ್ಬ ಬಂದು ಇಲ್ಲಿ ಕವನ ವಾಚನ ಮಾಡ್ತಾರೆ ಅಂತಂದ್ರೆ ಅವರ ಮನೆಯಲ್ಲಿ ಕನಿಷ್ಠ ಪುಸ್ತಕಗಳು ಇರ್ತವೆ. ಅದು ಒಂದು ದೀಪದ ಹಾಗೆ. ಅವರು ಓದುವುದನ್ನು ಗಮನಿಸಿದಂತಹ ಸಣ್ಣ ವಿದ್ಯಾರ್ಥಿಗಳು ತಾನು ಓದಬೇಕು ಅಂತ ಬಯಸ್ತಾರೆ. ಇದು ದೀಪದಿಂದ ದೀಪವನ್ನು ಹಚ್ಚುತ್ತೀವಲ್ಲ ಆತ. ಆದ್ರಿಂದ ಬರೆಯುವುದು ಅನ್ನೋದೇ ಒಂದು ದೀಪ ಹಚ್ಚಿದ ಹಾಗೆ. ಒಂದು ಮನೆಯಲ್ಲಿ ಒಬ್ಬರು ಬರೀತಾರೆ ಅಂತಂದ್ರೆ ಅದರಿಂದ ಪ್ರೇರಣೆಗೊಂಡು ಇನ್ನೆಷ್ಟೋ ಜನ ಬರೀತಾರೆ, ಇನ್ನೆಷ್ಟೋ ಜನ ಓದ್ತಾರೆ. ಅದು ಒಂದು ಒಳ್ಳೆಯ ಸಂಸ್ಕೃತಿಯನ್ನ ನಾಡಿನಲ್ಲಿ ಹುಟ್ಟು ಹಾಕಲಿಕ್ಕೆ ಕಾರಣೀಭೂತ ಆಗ್ತದೆ. ಅಂತಹ ಒಂದು ಕಾರ್ಯಕ್ರಮ ಇದು ಮತ್ತು ಈ ತರದ ಕಾರ್ಯಕ್ರಮಗಳು. ಇವತ್ತು ಕವಿಗೋಷ್ಠಿಯಲ್ಲಿ ಕವನ ವಾಚನ ಮಾಡಿದ್ದಾರೆ. ಕೊಡಗಿನ ಬೇರೆ ಬೇರೆ ಕಡೆಯಿಂದ ಬಂದು ಕವನ ವಾಚನ ಮಾಡಿದ್ದಾರೆ. ವಸ್ತುಗಾರಿಕೆ ಬೇರೆ ಬೇರೆ ಇದೆ. ಒಂದು ಮಾತು ಹೇಳ್ತಾರೆ, ಕವಿತೆ ಅಂದ್ರೆ ಏನು? ಕವಿತೆ ಅಂದ್ರೆ ಸಾಮಾನ್ಯ ಬೇರೆ ಬೇರೆ ವ್ಯಾಖ್ಯಾನ ಕೊಡ್ತಾರೆ. ಅದರಲ್ಲಿ ಒಂದು ಸಿಡ್ನಿ ಹೇಳುವಂತ ಮಾತು, ಕವಿತೆ ಅಂದ್ರೆ ಇದ್ದುದನ್ನ ಬರೆಯುವಂಥದ್ದಲ್ಲ, ಇರುವುದನ್ನ ಬರೆಯುವಂಥದ್ದಲ್ಲ, ಇರಬೇಕಾದನ್ನ ಬರೆಯುವಂಥದ್ದು. ಈಗಾಗಲೇ ಸಾಕಷ್ಟು ಜನ ಅನೇಕ ವಿಚಾರಗಳ ಬಗ್ಗೆ ಬರೆದಿದ್ದಾರೆ. ಅನೇಕ ಕವಿತೆಗಳು ಇವೆ. ನಮ್ಮ ಪರಂಪರೆಯೇ ಇದೆ. ಪಂಪನೆಯಿಂದ ಹಿಡಿದು ಎಲ್ಲರೂ ಸಾಕಷ್ಟು ವಿಷಯಗಳ ಬಗ್ಗೆ ಬರೆದಿದ್ದಾರೆ. ರಾತ್ರಿ ಬಸ್ಸಿನ ಚಾಲಕ ಅಂತ, ಕಗ್ಗತ್ತಲನ್ನು ಎಷ್ಟು ಸೀಳಬಹುದು ಚಾಲಕ ತನ್ನ ಕಣ್ಣುಗಳಲ್ಲಿ. ಕಗ್ಗತ್ತಲನ್ನು ಎಷ್ಟು ಸೀಳಬಹುದು ಚಾಲಕ ತನ್ನ ಕಣ್ಣುಗಳಲ್ಲಿ. ಹೆಡ್ಲೈಟ್ಗಳು ನೆಪವಷ್ಟೆ, ಹಾರನ್ನುಗಳು ನೆಪವಷ್ಟೆ. ಕಗ್ಗತ್ತಲನ್ನು ಹೇಗೆಲ್ಲ ಸೀಳಬಹುದು ಚಾಲಕ ರಾತ್ರಿಯಲ್ಲಿ. ಹೀಗೆ ಕುಳಿತು ತೂಕಡಿಸುವ ಜನರ ಕಣ್ಣುಗಳ ಒಳಗೆ ಅವನ ಮುಖವಿಲ್ಲ, ಕಣ್ಣುಗಳಿಲ್ಲ. ಕಪ್ಪೆಂದರೆ ಕಪ್ಪು. ಎಷ್ಟು ಹಾಯಾಗಿ ತೂಕಡಿಸಬಹುದು ಜನ ಅವನ ಅಭಯದ ಉಯ್ಯಾಲೆಯೊಳಗೆ. ಅವನ ಕಣ್ಣಲ್ಲಿ ಹುದುಗಿದ ಆ ದಿನ ಒಂದು ಬಿಂದುವಿನೊಳಗೆ ಬಂದಿಯಾಗಿ ಹಾಸಿಗೆ, ಚಾಪೆ ಅಥವಾ ನೆಲವನ್ನೇ ವಿರಹಿಯಂತೆ ಕಾಯುತ್ತಿದೆ. ಅವನ ಧ್ಯಾನದ ನಿಶ್ವಾಸಕ್ಕೆ ಜನ ಮೂರ್ಛೆ ಹೋದಂತೆ ಮಲಗಿದ್ದಾರೆ ಕುಳಿತಲ್ಲೇ, ಮಲಗಿದ್ದಾರೆ ಕುಳಿತಲ್ಲೇ. ಈ ಚಂದ್ರ ಯಾಕೆ ಹಿಂಬಾಲಿಸುತ್ತದೆ ಅವನ ಹೋದಲ್ಲೆಲ್ಲ? ಈ ನಕ್ಷತ್ರಗಳೇಕೆ ಕಣ್ಣು ಮಿಟಿಕಿಸುತ್ತವೆ ಅವನ ಕಣ್ಣ ಒಳಗೆ? ಭೂಮಿ ನಿದ್ದೆಗಿಳಿದ ಹೊತ್ತು ತೆರೆದೇ ಇರುತ್ತದೆ ಭೂಮಿ ಆಕಾರದ ಅವನ ಕಣ್ಣ ಗೋಳ. ಯಾರೋ ಕದ್ದೊಯ್ದಿದ್ದಾರೆ ಸೌಧದೊಳಕ್ಕೆ ಅವನ ನಿದ್ದೆಯನ್ನು. ಕಗ್ಗತ್ತಲ ಸೀಳುವ ಕಣ್ಣ ಬೆಳಕು ಜಗಮಗಿಸುತ್ತಿದೆ ಸೌಧದೊಳಗೆ. ತುಳಿವ, ಎಳೆವ, ತಿರುಗಿಸುವ ತಾಳಕ್ಕೆ ಎಷ್ಟು ಮಂದಿಯ ನಿದ್ದೆ ಇದೆ ಮಣ್ಣ ಹಾಸಿಗೆಯಲ್ಲಿ, ಎಷ್ಟು ಮಂದಿಯ ನಿದ್ದೆ ಇದೆ ಮಣ್ಣ ಹಾಸಿಗೆಯಲ್ಲಿ. ಕಡೆಗೊಂದು ಮಾತು, ನರ್ಸಿಂಗ್ ವಿದ್ಯಾರ್ಥಿಗಳಿದ್ದೀರಿ. ಕೊಡಗಿನಲ್ಲಿ ಒಬ್ಬರು ನರ್ಸ್ ಆಗಿರುವವರು ಶಾಂತಿ ಅಪ್ಪಣ್ಣ ಅನ್ನುವರು ಎಷ್ಟು ಅದ್ಭುತವಾಗಿ ಸಾಹಿತ್ಯ ರಚನೆ ಮಾಡಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯನ್ನು ಪಡ್ಕೊಂಡಿದ್ದಾರೆ. ಕೇವಲ ಶಿಕ್ಷಕರು ಅಥವಾ ವಿದ್ಯಾಭ್ಯಾಸ ಸಾಹಿತ್ಯವನ್ನು ಅಭ್ಯಾಸ ಮಾಡೋರು ಮಾತ್ರ ಬರಹಗಾರರಾಗೋದಲ್ಲ, ಬೇರೆ ಬೇರೆ ರಂಗದಲ್ಲಿರುವಂತಹ ವ್ಯಕ್ತಿಗಳು ಕೂಡ ಸಾಹಿತ್ಯ ರಚನೆ ತೊಡಗಿದಾಗ ಅನುಭವ ವ್ಯಾಪ್ತಿ ಹೆಚ್ಚಾಗ್ತದೆ, ನಮ್ಮ ಸಾಹಿತ್ಯ ಶ್ರೀಮಂತ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದ.